ಎಲ್ಲರಿಗೂ ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಆಸಕ್ತಿಕರವಾದ, ಬಹುಶಃ ನಮ್ಮೆಲ್ಲರ ಮನಸ್ಸಿನಲ್ಲಿರೋ ಒಂದು ಮೂಲಭೂತ ಪ್ರಶ್ನೆಯ ಆಳಕ್ಕೆ ಇಳಿಯೋಣ. ನಿಜವಾದ ಶ್ರೀಮಂತಿಕೆ ಅಂದ್ರೇನು? ಯೋಚನೆ ಮಾಡಿ ನೋಡಿ. ಪ್ರಪಂಚದ ಅತಿದೊಡ್ಡ ಶ್ರೀಮಂತ ಒಬ್ಬ ಬಿಲಿಯನೇರ್ ವಾಸ್ತವದಲ್ಲಿ ಅತ್ಯಂತ ಬಡವನಾಗಿರಲು ಸಾಧ್ಯವೇ? ಹೌದು. ಈ ಒಂದು ವಿಚಿತ್ರವಾದ ಆದರೆ ತುಂಬಾನೇ ಆಳವಾದ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಇಂದು ಡಿಸೆಂಬರ್ 22, 2025ರ ಆಧ್ಯಾತ್ಮಿಕ ಜ್ಞಾನದ ಮುರಳಿಯ ಒಂದು ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಹೌದು. ಈ ಮೂಲದಲ್ಲಿ ಶ್ರೀಮಂತ ಮತ್ತು ಬಡವ ಅನ್ನೋ ಪದಗಳನ್ನೇ ಅಂದ್ರೆ ಒಂದು ಸಂಪೂರ್ಣವಾಗಿ ಹೊಸ ದೃಷ್ಟಿಕೋನದಿಂದ ನೋಡಲಾಗಿದೆ. ನಾವು ದಿನನಿತ್ಯ ಬಳಸುವ ಈ ಪದಗಳ ಅರ್ಥವನ್ನೇ ಇದು ಬುಡಮೇಲು ಮಾಡುತ್ತೆ ಅಂತ ಹೇಳ್ಬಹುದು. ಈ ಚರ್ಚೆಯ ಉದ್ದೇಶ ಆ ಹೊಸ ಅರ್ಥದ ಹಿಂದಿನ ತತ್ವವನ್ನು ಸರಳವಾಗಿ ಬಿಡಿಸಿ ಹೇಳುವುದು. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೂಲದಲ್ಲಿ ಚರ್ಚೆ ಆರಂಭವಾಗೋದು ಹೀಗೆ: ದೊಡ್ಡ ದೊಡ್ಡ ಬಂಗಲೆ, ಐಷಾರಾಮಿ ಕಾರು, ಬ್ಯಾಂಕ್ ತುಂಬ ಹಣ ಇರೋರು ನಿಜವಾಗ್ಲೂ ಶ್ರೀಮಂತರ? ನಮ್ಮ ಸಮಾಜದಲ್ಲಿ ಇದೇ ಅಲ್ವಾ ಈ ಶ್ರೀಮಂತಿಕೆಯ ಅಳತೆಗೋಲು? ಖಂಡಿತ, ಅದನ್ನೇ ಎಲ್ಲರೂ ಅಂದ್ಕೊಂಡಿರೋದು. ಆದ್ರೆ ಇಲ್ಲಿ ಕುತೂಹಲಕಾರಿ ವಿಷಯ ಶುರುವಾಗುತ್ತೆ. ಈ ಜ್ಞಾನದ ಪ್ರಕಾರ ಬಡವ ಅಂದ್ರೆ ಹಣ ಇಲ್ಲದವನಲ್ಲ. ಹಾಗಾದ್ರೆ ಯಾರು ದುಃಖದಲ್ಲಿ ಮುಳುಗಿದ್ದಾರೋ, ಯಾರು ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅನ್ನೋ 5 ವಿಕಾರಗಳ ಹಿಡಿತದಲ್ಲಿದ್ದಾರೋ ಮತ್ತು ಯಾರು ಆತ್ಮಜ್ಞಾನದಿಂದ ದೂರವಿದ್ದಾರೋ ಅವರೇ ನಿಜವಾದ ಬಡವರು. ಅರೇ, ಇದು ನಾವು ಯೋಚನೆ ಮಾಡೋ ರೀತಿಗಿಂತ ಪೂರ್ತಿ ಬೇರೆ ಅಲ್ವಾ? ಹೌದು. ಈ ಡೆಫಿನಿಷನ್ ಪ್ರಕಾರ ನೋಡಿದ್ರೆ ಇವತ್ತಿನ ಜಗತ್ತಿನಲ್ಲಿ ಬಹುತೇಕ ಎಲ್ಲರೂ ಬಡವರೇ ಆಗ್ತಾರೆ. ಎಷ್ಟೇ ದೊಡ್ಡ ಕೋಟ್ಯಾಧಿಪತಿ ಆಗಿರ್ಲಿ, ಅವರಿಗೆ ಚಿಂತೆ, ಕೋಪ, ಅಶಾಂತಿ ಇದ್ರೆ ಅವರು ಈ ವ್ಯಾಖ್ಯಾನದ ಪ್ರಕಾರ ಬಡವರೇ. ನಿಖರವಾಗಿ ಅದನ್ನೇ ಇಲ್ಲಿ ಹೇಳಲಾಗುತ್ತಿದೆ. ದ್ವಾಪರ ಮತ್ತು ಕಲಿಯುಗದ ಕೊನೆಯಲ್ಲಿ ಇಡೀ ಜಗತ್ತು ಈ 5 ವಿಕಾರಗಳೆಂಬ ರಾವಣನ ರಾಜ್ಯದಲ್ಲಿ ಸಿಲುಕಿ ದುಃಖದ ಸಾಗರದಲ್ಲಿ ಮುಳುಗಿದೆ ಅಂತ ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಪರಮಾತ್ಮನಿಗೆ ಗರೀಬ್ ನಿವಾಜ್ ಅಂತ ಕರೆಯೋದು. ಇದು ಒಂದು ದೊಡ್ಡ ತಿರುವು. ಅಂದ್ರೆ ಗರೀಬ್ ನಿವಾಜ್ ಪದದ ಅರ್ಥವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಾಗ್ತಿದೆ. ನಾವು ಸಾಮಾನ್ಯವಾಗಿ ಗರೀಬ್ ನಿವಾಜ್ ಅಂದ್ರೆ ಬಡವರಿಗೆ ಹಣ, ಬಟ್ಟೆ ಕೊಟ್ಟು ಸಹಾಯ ಮಾಡೋನು ಅಂತ ಅಂದ್ಕೊಂಡಿರ್ತೇವೆ. ಆದರೆ ಇಲ್ಲಿ ಅದರ ಅರ್ಥ ಬೇರೆನಾ? ಹೌದು. ಇಲ್ಲಿ ಗರೀಬ್ ನಿವಾಜ್ ಅಂದ್ರೆ ಆಧ್ಯಾತ್ಮಿಕವಾಗಿ ಬಡವರಾದ, ಅಂದ್ರೆ ಜ್ಞಾನವಿಲ್ಲದೆ, ಶಾಂತಿಯಿಲ್ಲದೆ ಬಳಲುತ್ತಿರುವ ಆತ್ಮಗಳನ್ನು ಮೇಲೆತ್ತುವವನು. ನೋಡಿ, ಲೌಕಿಕ ದಾನ ಅಂದ್ರೆ ಯಾರ ಮೇಲೋ ಕರುಣೆ ತೋರಿ ಸ್ವಲ್ಪ ಹಣ ಅಥವಾ ಬಟ್ಟೆ ಕೊಡೋದು, ಅದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಹೌದು. ಅದರಿಂದ ಯಾರೂ ಶಾಶ್ವತವಾಗಿ ಶ್ರೀಮಂತರಾಗಲ್ಲ. ಇದು ಮಾಚಿ ಒಬ್ಬರಿಗೆ ಮೀನು ಕೊಡುವುದಕ್ಕೂ ಮೀನು ಹಿಡಿಯುವುದನ್ನು ಕಲಿಸುವುದಕ್ಕೂ ಇರುವ ವ್ಯತ್ಯಾಸದ ಹಾಗೆ ಅಲ್ವಾ? ಹಣ ಕೊಡುವುದು ಮೀನು ಕೊಟ್ಟ ಹಾಗೆ, ಆದರೆ ಜ್ಞಾನ ಕೊಡುವುದು ಮೀನು ಹಿಡಿಯುವುದನ್ನು ಕಲಿಸಿದ ಹಾಗೆ. ನಿಖರವಾಗಿ ಪರಮಾತ್ಮನು ಆತ್ಮಗಳಿಗೆ ಎಂದಿಗೂ ಅಳಿಯದ ಜ್ಞಾನರತ್ನಗಳ ಖಜಾನೆಯನ್ನೇ ನೀಡುತ್ತಾನೆ. ಅವಿನಾಶಿ ಜ್ಞಾನರತ್ನಗಳು. ಹೌದು. ಈ ಜ್ಞಾನದಿಂದ ಆತ್ಮಗಳು ಕೇವಲ ಈ ಜನ್ಮದಲ್ಲಷ್ಟೇ ಅಲ್ಲ, ಬರುವ 21 ಜನ್ಮಗಳಿಗೂ ಪಾವನ ಮತ್ತು ಶ್ರೀಮಂತರಾಗುತ್ತಾರೆ. ಅನಾಥರಾಗಿದ್ದವರನ್ನು, ಅಂದ್ರೆ ಜ್ಞಾನದ ಆಧಾರವಿಲ್ಲದವರನ್ನು ಸನಾತರನಾಗಿ, ಅಂದ್ರೆ ಪರಮಾತ್ಮನ ಆಶ್ರಯದಲ್ಲಿ ಸುರಕ್ಷಿತರನ್ನಾಗಿ ಮಾಡುತ್ತಾರೆ. ಕರೆಕ್ಟ್. ಸರಿ, ಈ ಜ್ಞಾನವೇ ನಿಜವಾದ ಅವಿನಾಶಿ ಸಂಪತ್ತು ಅಂತ ನಾವು ಒಪ್ಪಿಕೊಂಡ್ರೆ ಮುಂದಿನ ಪ್ರಶ್ನೆ: ಈ ಸಂಪತ್ತನ್ನು ಗಳಿಸುವುದು ಹೇಗೆ? ನಮ್ಮನ್ನು ನಾವು ಆಂತರಿಕವಾಗಿ ಶ್ರೀಮಂತರನ್ನಾಗಿ ಮಾಡಿಕೊಳ್ಳುವ ಪ್ರಕ್ರಿಯೆ ಏನು? ಬಹುಶಃ ಆ ರೂಪ ಬಸಂತ ಅನ್ನೋ ಸುಂದರವಾದ ಪದದಲ್ಲಿ ಇದಕ್ಕೆ ಉತ್ತರ ಅಡಗಿದೆಯಾ? ಖಂಡಿತ. ರೂಪ ಬಸಂತ ಅನ್ನೋದು 2 ಶಬ್ದಗಳಿಂದ ಕೂಡಿದೆ. ರೂಪ ಅಂದ್ರೆ ಆತ್ಮದ ನಿಜ ಸ್ವರೂಪ. ನಿಜ ಸ್ವರೂಪ ಅಂದ್ರೆ ನಾನು ಈ ಕಣ್ಣಿಗೆ ಕಾಣುವ ಶರೀರವಲ್ಲ, ನಾನು ಅವಿನಾಶಿ ಚೈತನ್ಯ ಶಕ್ತಿ, ಒಂದು ಜ್ಯೋತಿರ್ಬಿಂದು ಆತ್ಮ. ನನ್ನ ಮೂಲ ಸ್ವಭಾವವೇ ಶಾಂತಿ, ಪ್ರೀತಿ, ಆನಂದ ಮತ್ತು ಪವಿತ್ರತೆ. ಇದು ನಮ್ಮ ನಿಜವಾದ ಐಡೆಂಟಿಟಿ. ಮತ್ತು ಬಸಂತ ಅಂದ್ರೆ ಆ ಸ್ವರೂಪದ ನೆನಪಿನಲ್ಲಿ ಸ್ಥಿರವಾಗಿರೋದು. ಹೌದು. ಜೀವನದಲ್ಲಿ ಹೊರಗೆ ಎಷ್ಟೇ ಬಿರುಗಾಳಿ ಇರಲಿ, ಆಫೀಸ್ನಲ್ಲಿ ಟೆನ್ಷನ್ ಇರಲಿ, ಸಂಬಂಧಗಳಲ್ಲಿ ಏರುಪೇರು ಇರಲಿ, ಆ ಎಲ್ಲದರ ಮಧ್ಯೆಯೂ ತನ್ನ ಆಂತರಿಕ ಶಾಂತ ಸ್ಥಿತಿಯಲ್ಲಿ ಸ್ಥಿರವಾಗಿರುವುದೇ ನಿಜವಾದ ಶ್ರೀಮಂತಿಕೆ. ಇದೇ ರೂಪ ಬಸಂತ ಸ್ಥಿತಿ. ಹಾಗಾದ್ರೆ ಇಂದಿನ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಬೇರೆಯವರ ಲೈಕ್ಸ್, ಕಾಮೆಂಟ್ಸ್ ಮತ್ತು ಅಭಿಪ್ರಾಯಗಳ ಮೇಲೆ ಕಟ್ಟಿಕೊಳ್ಳುವ ಈ ಕಾಲದಲ್ಲಿ ರೂಪಬಸಂತ ಸ್ಥಿತಿ ಅಂದ್ರೆ ಹೊರಗಿನ ಪ್ರಶಂಸೆ ಅಥವಾ ಟೀಕೆಗಳಿಂದ ಪ್ರಭಾವಿತರಾಗದೆ ನಮ್ಮ ನಿಜವಾದ ಸ್ವರೂಪದಲ್ಲಿ ಸ್ಥಿರವಾಗಿರುವುದು. ಇದು ಒಂದು ರೀತಿಯ ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇದ್ದ ಹಾಗೆ.
ಅತ್ಯುತ್ತಮವಾಗಿ ಹೇಳಿದೀರಿ. ಇದೇ ನಿಜವಾದ ಸ್ವಾತಂತ್ರ್ಯ. ಆದ್ರೆ ಇದನ್ನು ಸಾಧಿಸಲು ಮೊದಲ ಮತ್ತು ಮುಖ್ಯವಾದ ಹೆಜ್ಜೆ ಕಲಿಸುವವರನ್ನು ಸರಿಯಾಗಿ ಗುರುತಿಸುವುದು ಅಂತ ಮೂಲದಲ್ಲಿ ಒತ್ತಿ ಹೇಳಲಾಗಿದೆ. ಒಂದು ನಿಮಿಷ, ಇಲ್ಲಿ ನನಗೆ ಸ್ವಲ್ಪ ಗೊಂದಲ ಆಗ್ತಿದೆ. ಬ್ರಹ್ಮ ಎಂದು ಕರೆಯಲ್ಪಡುವ ಒಬ್ಬ ಸಾಧಾರಣ ವೃದ್ಧ ವ್ಯಕ್ತಿಯ ಶರೀರದಲ್ಲಿ ಪರಮಾತ್ಮ ಪ್ರವೇಶಿಸಿ ಜ್ಞಾನ ನೀಡ್ತಾರೆ ಅಂತ ಹೇಳಲಾಡುತ್ತಾ? ಹೌದು. ಅಂದ್ರೆ ಮಾತನಾಡುವುದೊಬ್ರು, ಆದರೆ ಆ ಮಾತುಗಳ ಹಿಂದಿನ ಶಕ್ತಿ ಇನ್ನೊಬ್ಬರದು. ಇದನ್ನ ಕೇಳುಗರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ನಾವಿದನ್ನ ಒಬ್ಬ ಅನುಭವಿ ಚಾಲಕ ಮತ್ತು ಕಾರಿನ ಉದಾಹರಣೆಯೊಂದಿಗೆ ಹೋಲಿಸಬಹುದಾ? ಖಂಡಿತ ಅದ್ಭುತವಾದ ಉದಾಹರಣೆ ಅದು. ನೋಡಿ, ಕಾರಿಗೆ ಪೆಟ್ರೋಲ್ ಬೇಕು, ಅದಕ್ಕೆ ತನ್ನದೇ ಆದ ಯಾಂತ್ರಿಕ ಗುಣಗಳಿವೆ. ಹೌದು. ಆದ್ರೆ ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ನಿರ್ಧರಿಸುವುದು ಚಾಲಕ. ಹಾಗೆಯೇ ಬ್ರಹ್ಮರವರ ಶರೀರ ಪಂಚತತ್ವಗಳಿಂದ ಮಾಡಲ್ಪಟ್ಟಿದೆ. ಅದಕ್ಕೆ ಹಸಿವು, ಬಾಯಾರಿಕೆ, ಚಳಿ, ನೋವು ಎಲ್ಲವೂ ಆಗುತ್ತೆ. ಆದರೆ ಆ ಶರೀರವನ್ನು ಉಪಯೋಗಿಸ್ತಿರುವ ಚಾಲಕ ಅಂದ್ರೆ ಪರಮಾತ್ಮ ಶಿವ, ಅವರು ನಿರಾಕಾರ, ಜ್ಯೋತಿರ್ಬಿಂದು. ಅವರಿಗೆ ಈ ಶಾರೀರಿಕ ಅನುಭವಗಳ ಲೇಪವಿಲ್ಲ. ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯನ್ನು ನೀಡಲಾಗಿದೆ ಅಲ್ವಾ? ಹೌದು. ಪರಮಾತ್ಮನು ಸ್ವತಃ ಹೇಳ್ತಾರೆ, ನಾನು ಚಳಿಗಾಲದ ಬಟ್ಟೆ ಧರಿಸುವುದಿಲ್ಲ, ನನಗೆ ಚಳಿಯಾಗುವುದಿಲ್ಲ, ನಾನು ತಿನ್ನುವುದಿಲ್ಲ, ಕುಡಿಯುವುದಿಲ್ಲ, ನಾನು ಈ ಎಲ್ಲದರಿಂದ ನಿರ್ಲೇಪ. ಓ, ಆದರೆ ಅವರು ಪ್ರವೇಶಿಸಿರುವ ದಾದಾ ಲೇಖರಾಜ್ ಅವರ ಆತ್ಮ ಮತ್ತು ಶರೀರಕ್ಕೆ ಇದೆಲ್ಲದರ ಅನುಭವ ಆಗತ್ತೆ. ಈ ಸೂಕ್ಷ್ಮವಾದ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ವಿಶಾಲ ಬುದ್ಧಿ ಬೇಕು ಅಂತ ಹೇಳಲಾಗತ್ತೆ. ಅಂದ್ರೆ ಕೆಲವೊಮ್ಮೆ ಅನುಭವಿಗಳೂ ಸಹ ಇಲ್ಲಿ ಎಡವಿ ದೈವೀ ನಿರ್ದೇಶನಗಳನ್ನು ಸಾಧಾರಣ ಮನುಷ್ಯನ ಮಾತೆಂದು ಭಾವಿಸ್ಬಿಡುತ್ತಾರೆ. ಇದು ನಿಜಕ್ಕೂ ಆಳವಾದ ವಿಚಾರ. ಹಾಗಾದ್ರೆ ಈ ಜ್ಞಾನದ ಮೂಲಕ ನಾವು ಗಳಿಸುವ ಆಂತರಿಕ ಶಕ್ತಿಯನ್ನು ಇವತ್ತಿನ ಜಗತ್ತು ಮೆಚ್ಚುವ ವಿಜ್ಞಾನದ ಶಕ್ತಿಯೊಂದಿಗೆ ಹೋಲಿಸಲಾಗಿದೆ. ಮೌನದ ಅದ್ಭುತವು ವಿಜ್ಞಾನದ ಅದ್ಭುತಕ್ಕಿಂತ ಶ್ರೇಷ್ಠ ಅನ್ನೋ ಮಾತು ಬಹಳ ಪ್ರಬಲವಾಗಿದೆ. ಹೌದು. ಯಾಕಂದ್ರೆ ನಾವಿವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಾಹ್ಯಾಕಾಶಯಾನ ಅಂತ ವಿಜ್ಞಾನದ ಅದ್ಭುತಗಳಲ್ಲೇ ಬದುಕ್ತಿದ್ದೇವೆ. ಹೌದು. ಆದರೆ ಇಸ್ಕೋ ಒಂದು ದೊಡ್ಡ ಚಿತ್ರಣದಲ್ಲಿ ನೋಡಬೇಕು. ವಿಜ್ಞಾನದ ಅದ್ಭುತಗಳಾದ ಕ್ಷಿಪಣಿ, ಬಾಂಬ್ಗಳು ಅಂತಿಮವಾಗಿ ಏನು ತರ್ತಾವೆ? ವಿನಾಶ, ದುಃಖ ಮತ್ತು ಭಯ. ಅವು ಜಗತ್ತಿನಲ್ಲಿ ಹಾಹಾಕಾರವನ್ನು ಸೃಷ್ಟಿಸುವ ಸಾಮರ್ಥ್ಯ ಹೊಂದಿವೆ. ಆದರೆ ಮೌನದ ಅದ್ಭುತ ಅಂದ್ರೆ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಪರಮಾತ್ಮನನ್ನು ನೆನೆಯುವ ಯೋಗಶಕ್ತಿ, ಅದು ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುತ್ತದೆ ಮತ್ತು 21 ಜನ್ಮಗಳ ವಿಶ್ವದ ರಾಜ್ಯಭಾಗ್ಯವನ್ನು ನೀಡುತ್ತದೆ. ಹಾಗಾದ್ರೆ ಒಂದು ವಿನಾಶ ಮಾಡುತ್ತದೆ, ಇನ್ನೊಂದು ಸ್ಥಾಪನೆ ಮಾಡುತ್ತದೆ. ಆದರೆ ವಿಜ್ಞಾನದಿಂದ ಒಳ್ಳೆಯದು ಆಗಿದೆಯಲ್ವೇ? ವೈದ್ಯಕೀಯ ರಂಗದಲ್ಲಿ, ಸಂಪರ್ಕದಲ್ಲಿ. ಖಂಡಿತ. ಇಲ್ಲಿ ವಿಜ್ಞಾನವನ್ನು ದೂಷಿಸುತ್ತಿಲ್ಲ, ಅದರ ಉಪಯುಕ್ತತೆಯನ್ನು ಅಲ್ಲಗಳೆಯಲಾಗುತ್ತಿಲ್ಲ. ಸರಿ. ಆದರೆ ಅದರ ಅಂತಿಮ ಪರಿಣಾಮ ಅಂದ್ರೆ ಅಹಂಕಾರ ಮತ್ತು ವಿನಾಶದ ಸಾಧ್ಯತೆಯ ಬಗ್ಗೆ ಎಚ್ಚರಿಸಲಾಗುತ್ತಿದೆ. ಮೌನದ ಶಕ್ತಿಯು ವಿನಾಶಕಾರಿಯಲ್ಲ, ಅದು ರಚನಾತ್ಮಕ. ಓಕೆ. ಅದಕ್ಕಾಗಿಯೇ ಅದನ್ನು ಶ್ರೇಷ್ಠ ಎಂದು ಕರೆಯಲಾಗಿದೆ. ಈ ಜ್ಞಾನವು ನರನಿಂದ ನಾರಾಯಣನಾಗುವ ಅಂದ್ರೆ ಸಾಧಾರಣ ಮನುಷ್ಯನಿಂದ ದೇವತೆಯಾಗುವ ನಿಜವಾದ ಕಥೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಇದೆಲ್ಲದರ ಅಂತಿಮ ಗುರಿಯೇನು? ಈ ರೂಪಬಸಂತ ಸ್ಥಿತಿಯಲ್ಲಿ ಸ್ಥಿರವಾಗಿರಲು ನಿರಂತರವಾಗಿ ಏನು ಮಾಡಬೇಕು? ಗುರಿ ನಿರಂತರ ನೆನಪಿನ ಸ್ಥಿತಿಯನ್ನು ತಲುಪುವುದು. ಪ್ರೇಮಿಗಳು ಒಬ್ಬರನ್ನೊಬ್ಬರು ಹೇಗೆ ಸದಾ ನೆನೆಯುತ್ತಾರೋ, ಹೌದು, ಊಟ ಮಾಡುವಾಗಲೂ ಕೆಲಸ ಮಾಡುವಾಗಲೂ ಅವರದೇ ನೆನಪಿನಲ್ಲಿರುತ್ತಾರೋ, ಹಾಗೆ ನಮ್ಮ ಸ್ಥಿತಿಯೇ ಆಗಬೇಕು. ಪ್ರತಿಯೊಂದು ಉಸಿರಿನಲ್ಲೂ, ಪ್ರತಿಯೊಂದು ಸಂಕಲ್ಪದಲ್ಲೂ ಪರಮಾತ್ಮನ ನೆನಪು ಸಹಜವಾಗಿರಬೇಕು. ಇದಕ್ಕೆ ಮೂಲದಲ್ಲಿ ಒಂದು ಸಿಂಧಿ ಗಾದೆಯನ್ನು ಉಲ್ಲೇಖಿಸಲಾಗಿದೆ. ಹತ್ಕಾರ್ಡೆ ದಿಲ್ ಯಾಟನೆ ಅಂದ್ರೆ ಕೈಗಳು ಕೆಲಸದಲ್ಲಿ, ಹೃದಯ ಪ್ರೀತಮನ ನೆನಪಿನಲ್ಲಿ. ಹೌದು. ಇದು ಮಲ್ಟಿಟಾಸ್ಕಿಂಗ್ ತರ ಕೇಳಿಸ್ತಾ ಇದೆ, ಆದ್ರೆ ಇಲ್ಲಿ ಭಾವನೆಯ ಆಯಾಮವಿದೆ. ಉದಾಹರಣೆಗೆ, ಒಬ್ಬ ತಾಯಿ ಅಡುಗೆ ಮಾಡುವಾಗಲೂ ತನ್ನ ಮಗುವಿನ ಯೋಚನೆಯಲ್ಲೇ ಇರುತ್ತಾಳೆ. ಆ ರೀತಿಯ ಸಹಜವಾದ ಪ್ರೀತಿಭರಿತ ನೆನಪಿನ ಬಗ್ಗೆ ಇಲ್ಲಿ ಹೇಳಲಾಗ್ತಿದೆಯಾ? ಹೌದು, ನೀವು ಹೇಳಿದು ಸಂಪೂರ್ಣವಾಗಿ ಸರಿ. ಇದು ಮೆಕ್ಯಾನಿಕಲ್ ಮಲ್ಟಿಟಾಸ್ಕಿಂಗ್ ಅಲ್ಲ, ಇದು ಪ್ರೀತಿಯ ಒಂದು ಸಹಜ ಸ್ಥಿತಿ. ಈ ಅಭ್ಯಾಸವೇ ನಮ್ಮನ್ನು ಕರ್ಮಾತೀತ ಸ್ಥಿತಿ ಎಂಬ ಅಂತಿಮ ಗುರಿಯತ್ತ ಕೊಂಡೊಯ್ತದೆ. ಆರಂಭದಲ್ಲಿ ಸೂಕ್ತ ಪ್ರಯತ್ನ ಬೇಕಾಗಬಹುದು, ಆದ್ರೆ ಜ್ಞಾನದ ಆಳಕ್ಕೆ ಇಳಿದಂತೆ ಮತ್ತು ಪರಮಾತ್ಮನೊಂದಿಗೆ ಪ್ರೀತಿಯ ಸಂಬಂಧ ಗಟ್ಟಿಯಾದಂತೆ ಇದು ಉಸಿರಾಟದಷ್ಟೇ ಸಹಜವಾಗುತ್ತದೆ. ಸರಿ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ, ಜ್ಞಾನ ಅರ್ಥವಾಯಿತು. ಆದರೆ ಇದನ್ನ ನಮ್ಮ ರಿಯಲ್ ಲೈಫ್ನಲ್ಲಿ, ನಮ್ಮ ಆಫೀಸ್ನಲ್ಲಿ, ನಮ್ಮ ಮನೆಯಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಹೌದು. ಕೇವಲ ಜ್ಞಾನ ಮತ್ತು ನೆನಪು ಸಾಕಾಗೋದಿಲ್ಲ.
ಗುಣಗಳ ಧಾರಣೆಯೂ ಮುಖ್ಯ ಅಂತ ಮೂಲದಲ್ಲಿ ಒತ್ತಿ ಹೇಳಲಾಗಿದೆ. ಇದು ಪ್ರಾಯೋಗಿಕ ಭಾಗ ಅಲ್ವಾ? ಖಂಡಿತ ಇದು ಅತ್ಯಂತ ಪ್ರಮುಖ ಭಾಗ. ಇಲ್ಲಿ ಸ್ವರ್ಗದ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಹಾಗಾಗಿ ನಮ್ಮ ನಡತೆ, ನಮ್ಮ ಚಾರಿತ್ರ್ಯ ರಾಜರಾಣಿಯರಂತೆ ಶ್ರೇಷ್ಠವಾಗಿರಬೇಕು. ಓಕೆ. ನಾವು ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡಬೇಕು, ಕೋಪ ಮಾಡಬಾರದು. ಯಾರು ಮನಸ್ಸಿನಿಂದ, ಮಾತಿನಿಂದ ಅಥವಾ ಕೆಲಸದಿಂದ ಬೇರೆಯವರಿಗೆ ದುಃಖ ಕೊಡುತ್ತಾರೋ ಅವರು ದುಃಖಿಯಾತ್ಮರು. ನಾವು ಪುಣ್ಯಾತ್ಮರಾಗಬೇಕು. ಓಹೋ, ಹಾಗಾದ್ರೆ ನಮ್ಮ ಇಂದಿನ ನಡತೆಯೇ ನಮ್ಮ ಭವಿಷ್ಯದ ಸ್ಟೇಟಸ್ ನಿರ್ಧಾರ ಮಾಡುತ್ತೆ ಅಂತಾಯ್ತು. ಹೌದು. ಪುಣ್ಯ ಆತ್ಮರಲ್ಲೂ ಶ್ರೇಣಿಗಳಿವೆ ಅಂತ ಸ್ಪಷ್ಟಪಡಿಸಲಾಗಿದೆ. ಅಂದ್ರೆ ಎಲ್ಲರೂ ಒಂದೇ ಮಟ್ಟದಲ್ಲಿರುವುದಿಲ್ವಾ? ಹೌದು. ಎಲ್ಲರ ಪ್ರಯತ್ನ ಒಂದೇ ರೀತಿ ಇರೋದಿಲ್ಲ. ಕೆಲವರು ಬಹಳ ಮಧುರ ಸ್ವಭಾವದವರಾಗಿರುತ್ತಾರೆ, ಎಲ್ಲರನ್ನೂ ಪ್ರೀತಿಸುತ್ತಾರೆ, ಎಂದಿಗೂ ಕೋಪಗೊಳ್ಳುವುದಿಲ್ಲ. ಇಂಥ ದೈವಿ ಗುಣಗಳುಳ್ಳವರೇ ಭವಿಷ್ಯದ ದೈವಿ ಕುಟುಂಬದಲ್ಲಿ ಉನ್ನತ ಪದವಿಗೆ ಅಂದ್ರೆ ರಾಜರಾಣಿಯಾಗಲು ಅರ್ಹರಾಗುತ್ತಾರೆ. ಹೌದು, ರಾಜರಾಣಿಯಾಗಲು ಅರ್ಹರಾಗುತ್ತಾರೆ. ಇನ್ನು ಕೆಲವರು ಪ್ರಜೆಗಳಾಗುತ್ತಾರೆ. ಯಾರು ಕಡಿಮೆ ಪ್ರಯತ್ನ ಪಡ್ತಾರೋ ಅಥವಾ ದೈವಿ ಗುಣಗಳನ್ನು ಕಡಿಮೆ ಧಾರಣೆ ಮಾಡ್ತಾರೋ ಅವರು ಸೇವಕರಾಗುತ್ತಾರೆ. ದಾಸದಾಸಿಯರೂ ಬೇಕಾಗುತ್ತಾರೆ ಅಂತ ಮೂಲದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದು ಕೇವಲ ಒಂದು ಸತ್ಸಂಗ ಅಥವಾ ಆಧ್ಯಾತ್ಮಿಕ ಚರ್ಚೆ ಅಲ್ಲ. ಇದು ಭವಿಷ್ಯದ ಸಾಮ್ರಾಜ್ಯದ ಸ್ಥಾಪನೆಗೆ ತಯಾರಿ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಈ ಎಲ್ಲಾ ಜ್ಞಾನವನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು 2 ಮುಖ್ಯ ಟಿಪ್ಸ್ ಏನು? ಧಾರಣೆಗಾಗಿ 2 ಮುಖ್ಯ ಅಂಶಗಳಿವೆ. ಮೊದಲನೆಯದ್ದು ರೂಪಬಸಂತರಾಗಿ, ಅಂದ್ರೆ ಆತ್ಮಸ್ವರೂಪದಲ್ಲಿ ಸ್ಥಿತರಾಗಿ ಮುಖದಿಂದ ಸದಾ ಸುಖದಾಯಿ ಮಾತುಗಳನ್ನೇ ಆಡಬೇಕು. ಸುಖದಾಯಿ ಮಾತುಗಳು. ಹೌದು. ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಶಬ್ದವೂ ಜ್ಞಾನರತ್ನದಂತೆ ಇರಬೇಕು, ಕಲ್ಲಿನಂತೆ ಬೇರೆಯವರಿಗೆ ನೋವು ಕೊಡುವಂತಿರಬಾರದು. ಮತ್ತು ಎರಡನೆಯದು ನಿರ್ಮೋಹಿಗಳಾಗಬೇಕು. ಇದನ್ನ ಕೇಳಿದ ತಕ್ಷಣ ಜನರಿಗೆ ಗೊಂದಲವಾಗಬಹುದು. ಹೌದು. ನಿರ್ಮೋಹಿ ಅಂದ್ರೆ ಎಲ್ಲರನ್ನೂ ಬಿಟ್ಟು ಸನ್ಯಾಸಿಯಾಗುವುದಲ್ಲ. ಇದರರ್ಥ ಎಲ್ಲರೊಂದಿಗೂ ಪ್ರೀತಿಯಿಂದ ವ್ಯವಹರಿಸಬೇಕು, ಜವಾಬ್ದಾರಿಗಳನ್ನು ನಿಭಾಯಿಸಬೇಕು, ಆದ್ರೆ ಯಾವುದೇ ರೀತಿಯ ಅತಿಯಾದ ಬಾಂಧವ್ಯದಲ್ಲಿ ಸಿಲುಕಿ ದುಃಖಿಯಾಗಬಾರದು. ಕಮಲದ ಹೂವಿನ ಹಾಗೆ. ಇಡೀ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದ್ರೆ, ಶ್ರೀಮಂತಿಕೆ ಮತ್ತು ಬಡತನದ ನಮ್ಮ ಕಲ್ಪನೆಯನ್ನು ಭೌತಿಕ ಮಟ್ಟದಿಂದ ಆಧ್ಯಾತ್ಮಿಕ ಮಟ್ಟಕ್ಕೆ ಬದಲಾಯಿಸಬೇಕಿದೆ. ಖಂಡಿತ. ನಿಜವಾದ ಸಂಪತ್ತು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅದು ನಮ್ಮೊಳಗಿನ ಜ್ಞಾನ, ದೈವಿ ಗುಣಗಳು ಮತ್ತು ಪರಮಾತ್ಮನ ನೆನಪು. ಹೌದು. ಮತ್ತು ಕೊನೆಯಲ್ಲಿ ಒಂದು ವರದಾನದ ಬಗ್ಗೆಯೂ ಹೇಳಲಾಗಿದೆ. ಇದು ಇಂದಿನ ಸಮಯಕ್ಕೆ ಬಹಳ ಅವಶ್ಯಕ. ನಮ್ಮ ಫರಿಷ್ಠ ಸ್ವರೂಪದ ಮೂಲಕ, ಅಂದ್ರೆ ದೇಹಭಾನದಿಂದ ಹಗುರಾಗಿ ಜಗತ್ತಿನ ದುಃಖಿ ಆತ್ಮಗಳಿಗೆ ಶಾಂತಿ ಮತ್ತು ಮುಕ್ತಿಯ ಪ್ರಸಾದವನ್ನು ಹಂಚುವ ಮಾಸ್ಟರ್ ಗತಿ ಸದ್ಗತಿ ದಾತಾ. ಮಾಸ್ಟರ್ ಗತಿ ಸದ್ಗತಿ ದಾತ. ಇದು ಬಹಳ ದೊಡ್ಡ ಜವಾಬ್ದಾರಿಯ ಶಬ್ದದಂತೆ ಕೇಳಿಸುತ್ತಿದೆ. ಇದರ ಪ್ರಾಯೋಗಿಕ ಅರ್ಥವೇನು? ಇದರ ಅರ್ಥ ನಾವು ಜಗತ್ತಿಗೆ ಶಾಂತಿಯ ದಾರಿ ತೋರಿಸುವ ದಾರಿದೀಪಗಳಾಗಬೇಕು. ಇವತ್ತು ನೋಡಿ, ಜಗತ್ತಿನಲ್ಲಿ ಎಷ್ಟೊಂದು ಜನ ಬೆಲೆ ಏರಿಕೆ, ಅನಾರೋಗ್ಯ, ಸಂಬಂಧಗಳ ಅಶಾಂತಿಯಿಂದ ಬಳಲುತ್ತಿದ್ದಾರೆ. ಹೌದು. ಎಲ್ಲರೂ ಎಲ್ಲೋ ಒಂದು ಕಡೆ ಶಾಂತಿಗಾಗಿ ಹುಡುಕುತ್ತಿದ್ದಾರೆ. ಅಂತಹ ಸಮಯದಲ್ಲಿ ನಾವು, ಪರಮಾತ್ಮನ ಮಕ್ಕಳು, ದೇಹದ ಪ್ರಜ್ಞೆಯಿಂದ ಹಗುರವಾಗಿ ನಮ್ಮ ಶಾಂತ ಮತ್ತು ಶಕ್ತಿಯುತ ದೃಷ್ಟಿಯ ಮೂಲಕ, ನಮ್ಮ ಸ್ಥಿರವಾದ ಮನಸ್ಥಿತಿಯ ಮೂಲಕ ಅವರಿಗೆ ಶಾಂತಿ ಮತ್ತು ಶಕ್ತಿಯ ಅನುಭವವನ್ನು ಮಾಡಿಸಬೇಕು. ಅದೇ ನಿಜವಾದ ಸೇವೆ. ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶವೇನು? ನಮ್ಮ ಮನಸ್ಸನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಅಲುಗಾಡದಂತೆ ಸ್ಥಿರವಾಗಿಟ್ಟುಕೊಳ್ಳುವುದೇ ನಿಜವಾದ ಶಕ್ತಿ. ಅದೇ ನಿಜವಾದ ಶ್ರೀಮಂತಿಕೆ. ಹೌದು. ಹೊರಗಿನ ಪ್ರಪಂಚ ಎಷ್ಟೇ ಅಸ್ತವ್ಯಸ್ತವಾಗಿದ್ರೂ ನಮ್ಮ ಆಂತರಿಕ ಪ್ರಪಂಚ ಶಾಂತವಾಗಿರಬೇಕು. ಚಿಂತನೆಗೆ ಹಚ್ಚುವ ಧ್ವನಿಯಲ್ಲಿ, ನಿಖರವಾಗಿ. ಮತ್ತು ಈ ಚರ್ಚೆಯಲ್ಲಿ ಸೇವೆಯ ಕರ್ಮಬಂಧನದಿಂದಲೂ ಪಾರಾಗಬೇಕು ಎಂಬ ಒಂದು ಬಹಳ ಸೂಕ್ಷ್ಮವಾದ ಇಶಾರೆ ಇದೆ. ನನ್ನ ಸೇವಾ ಕೇಂದ್ರ, ನನ್ನ ವಿದ್ಯಾರ್ಥಿಗಳು, ನನ್ನ ಸಹಯೋಗಿ ಆತ್ಮಗಳು, ಈ ನನ್ನದು ಅನ್ನೋ ಭಾವನೆ ಕೂಡ ಸೇವೆಯ ಒಂದು ಸೂಕ್ಷ್ಮ ಬಂಧನವೇ. ಈ ಕರ್ತೃತ್ವದ ಭಾವನೆಯಿಂದಲೂ ಮುಕ್ತರಾಗಬೇಕು. ಹಾಗಾದ್ರೆ ಕೇಳುಗರಿಗೆ ಒಂದು ಆಲೋಚನೆ. ನಿಸ್ವಾರ್ಥವಾಗಿ ಜಗತ್ತಿನ ಸೇವೆ ಮಾಡುತ್ತಾ, ಆ ಸೇವೆಯ ಫಲಿತಾಂಶದಿಂದ ಅಥವಾ ನಾನು ದೊಡ್ಡ ಸೇವಕ ಎಂಬ ಅರಿವಿನಿಂದಲೂ ಸಂಪೂರ್ಣವಾಗಿ ಅಲಿಪ್ತರಾಗಿರುವುದು ಹೇಗೆ? ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಕೆಲಸದ ಸ್ಥಳದಲ್ಲಿ ಅಂತಹ ನಿಜವಾದ ಬಂಧನಮುಕ್ತ ಸೇವೆ ಹೇಗಿರಬಹುದು?
ಇದರ ಬಗ್ಗೆ ಯೋಚಿಸಿ.